ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಏನಾಗುತ್ತೆ ಅಂತ ನೋಡ್ಕೊಂಬಂದ್ಮೇಣ ಬನ್ನಿ. ಇಲ್ಲಿ ಕೊನೆಗೂ ಭಿಕ್ಷೆ ಬೇಡೋ ಗತಿ ಬಂದೇ ಬಿಡ್ತು ಸಾವಿತ್ರಿಗೆ ವಿನಂತಿಗೆ. ಇಲ್ಲಿ ಕೊನೆಗೂ ಒಂದಾಗೆ ಬಿಟ್ಟರು ವಿದ್ಯಾ, ಭದ್ರ, ಶಿವರಾಮೇಗೌಡ. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬಂದ್ಮೇಣ ಬನ್ನಿ. ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಎಲ್ಲ ಸತ್ಯನ ಒಪ್ಕೊಂಡ್ಬಿಡ್ತಾಳೆ ವಿನಂತಿ. ಅದನ್ನು ಕೇಳಿಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ವಿನಂತಿ ಇಲ್ಲಿ ಸತ್ಯ ಒಪ್ಕೊಂಡಿದ್ದು ಸಾವಿತ್ರಿ ಕೇಳಿಸ್ಕೊಂಡು, ಏನು ಹೇಳ್ತಾ ಇದೆಯಾ ವಿನಂತಿ, ನೀನು ಗಾಬ್ರಿಲಿ ಏನಾದರೂ ಒಂದು ಮಾತಾಡ್ತಾ ಇದೆಯಾ? ಆ ರೀತಿ ಎಲ್ಲ ಮಾತಾಡಬೇಡ, ಇದ್ದಿದ್ದು ಇದ್ದಂಗೆ ಹೇಳು, ಯಾಕೆ ಆ ರೀತಿ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸಾವಿತ್ರಿ ಗಾಬರಿಯಾಗಿ ಹೇಳ್ತಾಳೆ ವಿನಂತಿಗೆ. ಆಗ ಅಲ್ಲಮ್ಮ ಅಂತ ಹೇಳ್ಬಿಟ್ಟು ವಿನಂತಿ ಹೇಳ್ತಾಳೆ. ಆಗ ಶಿವರಾಮ ಹೇಳ್ತಾನೆ, ಸುಮ್ಮನೆ ಮುಚ್ಚು ಬಾಯಿ ಸಾವಿತ್ರಿ, ನೀನು ವಿನಂತಿ ಸತ್ಯ ಒಪ್ಕೊಂಡಿದ್ದಾಳೆ, ಈಗ ನೀನು ಮತ್ತಿನ್ನೊಂದು ಪ್ಲ್ಯಾನ್ ಸ್ಟಾರ್ಟ್ ಮಾಡಬೇಡ, ಇಲ್ಲಿ ನೀನು ಹೊಸದೆಲ್ಲ ಕ್ರಿಯೇಟ್ ಮಾಡಬೇಡ, ಸತ್ಯ ಎಲ್ಲ ಗೊತ್ತಾಯಿತು ಎಲ್ಲರಿಗೂ ಕೂಡ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಹೇಳ್ತಾನೆ. ಆಗ ಎಲ್ಲರಿಗೂ ಕೂಡ ಸತ್ಯ ಗೊತ್ತಾದ ಮೇಲೆ, ಚೀತು ಇಂಥ ಕೆಲಸ ಮಾಡಿಬಿಟ್ಲ ಈ ಸಾವಿತ್ರಿ ವಿನಂತಿನ ಯಾರಾದರೂ ಕ್ಷಮಿಸಬೇಡಿ, ಈ ಊರಿಂದನೇ ಬಹಿಷ್ಕಾರ ಆಗಿಬಿಟ್ಟಿದ್ದೀನಿ ನಾನು, ಈ ಊರಲ್ಲಿ ನೀವು ಇನ್ನೊಂದು ಬರೋ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡ ಹೇಳ್ತಾನೆ. ಆಗ ಅದನ್ನು ಕೇಳಿಸ್ಕೊಂಡು ಸಾವಿತ್ರಿ, ಅಣ್ಣ ಏನು ಮಾತಾಡ್ತಾ ಇದೀಯ ಅಣ್ಣ, ನೀನು ಆ ರೀತಿ ಎಲ್ಲ ಮಾಡಬೇಡಣ್ಣ, ನಾನು ನಿಮ್ಮನ್ನೆಲ್ಲ ಬಿಟ್ಟಿರೋಕ್ಕಾಗಲ್ಲ ಅಣ್ಣ, ನಾನೊಂದು ಸಣ್ಣ ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಊರಿಂದಲೇ ನಾನು ಆಚೆ ಆಗ್ತೀಯಣ್ಣ ಅಂತೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಕೇಳ್ತಾಳೆ. ಆಗ ಶಿವರಾಮೇಗೌಡ ಹೇಳ್ತಾನೆ, ನೀವೇನೇ ಮಾಡು, ನೀನು ತಪ್ಪು ಮಾಡಿದೀಯಲ್ವ, ನನಗೆ ನಮ್ಮ ಹಟ್ಟಿಲಿ ಇಂಥ ದೊಡ್ಡ ಮೋಸ ನಡೆದಿದೆ, ಅದಕ್ಕೋಸ್ಕರ ನೀನು ನಮ್ಮ ಹಟ್ಟಿಯಲ್ಲಿ ಬರೋ ಹಾಗೇ ಇಲ್ಲ, ಈ ಊರಿಂದನೇ ಎಲ್ಲಾದರೂ ಹೋಗು, ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಕೋಬೇಡ ಅಂತೇಳ್ಬಿಟ್ಟು ಶಿವರಾಮೇಗೌಡ ಹೇಳ್ತಾನೆ. ಆಗ ಅದನ್ನು ಕೇಳಿಸ್ಕೊಂಡು ಸಾವಿತ್ರಿ ವಿನಂತಿ, ಎಲ್ಲಪ್ಪ ಹೋಗೋದು ಈಗ ಅಂತೇಳ್ಬಿಟ್ಟು ಹುಡ್ಕೊಂತ ಹೋಗ್ತಾ ಇರ್ತಾರೆ. ಇಲ್ಲಿ ಮನೆಗೆಲ್ಲರೂ ಕೂಡ ಬರ್ತಾರೆ, ವಿದ್ಯಾ, ಭದ್ರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಇಲ್ಲಿ ಭದ್ರನಿಗೆ ಫುಲ್ಲು ಕಾಲು ಸುಟ್ಟೋಗ್ಬಿಟ್ಟಿರುತ್ತೆ, ಅದಕ್ಕೆ ಕಾಲು ನೋವು ಆಗಿಬಿಟ್ಟಿರುತ್ತೆ. ಅದನ್ನು ನೋಡಿಬಿಟ್ಟು ವಿದ್ಯಾ, ಬರ್ರಿ ಗೌಡ್ರೆ ಅಂತೇಳ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಲ ಮಚ್ಚಿಬಿಟ್ಟು ಕಾಲಿಗೆಲ್ಲ ಸೋರ್ಬಿಟ್ಟು, ಏನು ಜಾಸ್ತಿ ನೋವಾಯ್ತಾ ಅಂತೇಳ್ಬಿಟ್ಟು ಗೌಡ್ರನ್ನ ಕೇಳ್ತಾಳೆ. ಆಗ ವಿದ್ಯೆನಿಗೆ ಹೇಳ್ತಾರೆ ಭದ್ರ, ಏನು ವಿದ್ಯಾ, ನಿನಗೂ ನೋವಾಗಿದೆಯಲ್ವಾ, ನೀನು ಕೂಡ ಕೆಂಡದ ಮೇಲೆ ನಡೆದಿದೆಯಾ, ಆದರೆ ನೀನು ನನಗೊಂದೇ ಆರೈಕೆ ಮಾಡ್ತಾ ಇದೆಯಾ, ನಿನಗೆ ನಾನು ಮಾಡಬೇಕಲ್ವಾ ಅಂತೇಳ್ಬಿಟ್ಟು ಇಲ್ಲಿ ವಿದ್ಯೆಗೆ ಕೇಳ್ತೇನೆ ಭದ್ರ. ಆಗ ಭದ್ರನಿಗೆ ಹೇಳ್ತಾಳೆ ವಿದ್ಯಾ, ಅಲ್ಲ ರೀ, ನೀವು ಪಾಪ ಅಲ್ವಾ ಅಂತ ವಿದ್ಯೆ ಹೇಳಿದರೆ, ಆಗ ನೀನು ಕೂಡ ಪಾಪನೇ, ನನಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ಯಾ, ಯಾರು ಕೂಡ ಮನೆಯವರು ಯಾರು ಕೂಡ ನಿಂತಿರಲಿಲ್ಲ, ಆದರೆ ನೀನು ನಿಂತುಬಿಟ್ಟು ನನಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿಬಿಟ್ಟು ಸಹಾಯ ಮಾಡಿದ್ಯಾ, ಈಗ ಎಲ್ಲರೂ ಕೂಡ ಸತ್ಯ ಗೊತ್ತಾಗಿದೆ, ಎಲ್ಲ ಸತ್ಯ ಗೊತ್ತಾದ್ಮೇಲೆ ಎಲ್ಲರೂ ಬಂದು ಕ್ಷಮೆ ಕೇಳಿದಾಗ ನೀವು ಮುಂಚೆ ಯಾರು ನಾನು ನಂಬಲೇ ಇಲ್ಲ ಅಂತೇಳ್ಬಿಟ್ಟು ಭದ್ರ ಹೇಳ್ತಾನೆ. ಆಗ ಇದನ್ನೆಲ್ಲ ಕೇಳಿಸ್ಕೊಂಡು ವಿದ್ಯಾ ಇಬ್ಬರು ಕೂಡ ಒಂದಾಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿ ವಿನಂತಿ, ಎಲ್ಲಾದರೂ ಪ್ಲೇಸ್ ಸಿಗುತ್ತಾ ನಮಗೆ, ಯಾರಾದರೂ ನೋಡ್ಕೊತಾರ ಅಂತೇಳ್ಬಿಟ್ಟು ಊರೆಲ್ಲ ಕೇಳ್ತಾ ಇರ್ತಾರೆ. ಆಗ ಊರಲ್ಲೆಲ್ಲ, ಚೀತು ಎಂಥ ಕೆಲಸ ಮಾಡಿದ್ದಾರೆ ಈ ಸಾವಿತ್ರಿ, ಇವಳಿಗೆ ಯಾಕೆ ನಾವು ನೆಲೆ ಕೊಡಬೇಕು, ಊಟ ಕೊಡಬೇಕು ಅಂತೇಳ್ಬಿಟ್ಟು ಹೇಳ್ಕೊತ ನಮ್ಮ ಮನೆಗೆ ಬರಬೇಡಿ, ನಿಮ್ಮ ಮನೆಗೆ ಬರಬೇಡಿ ಅಂತೇಳ್ಬಿಟ್ಟು ಯಾರು ಕೂಡ ಕರ್ಕೊಂಬಲ್ಲ. ಅದನ್ನು ಕೇಳಿಸ್ಕೊಂಡು ಸಾವಿತ್ರಿಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಏನೇ ವಿನಂತಿ, ನಮ್ಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತು, ಎಂಥ ಐಷಾರಾಮಿ ಜೀವನ ನಡೆಸ್ತಾ ಇದ್ವಿ, ಆದರೆ ಈಗ ಈ ಬೀದಿಗಳಾಗಿ ಊರೆಲ್ಲ ಸುತ್ತ ಆಗಿದೆ, ಈಗ ಊಟಕ್ಕೆ ಯಾವ ಥರ ಅಂತೇಳ್ಬಿಟ್ಟು ವಿನಂತಿ ಸಾವಿತ್ರಿ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೆ. ಹೋಟೆಲ್ಗೆ ಹೋಗ್ಬಿಟ್ಟು, ಸರ್ ಇವತ್ತೊಂದಿನ ನನಗೆ ಉಳ್ಕೊಳ್ಳೋಕ್ಕೆ ಪ್ಲೇಸ್ ಕೊಡ್ತೀರಾ ಅಂತೇಳ್ಬಿಟ್ಟು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲಿ ದುಡ್ಡು ಕೊಟ್ಟು ಉಳ್ಕೋಬೇಕಮ್ಮ, ಸುಮ್ಮನೆ ಇದು ಧರ್ಮಛತ್ರ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಸಾವಿತ್ರಿ ವಿನಂತಿ, ಹೌದಾ ಸರ್, ಹಾಗಾದರೆ ನನ್ನ ಕೈಯಲ್ಲಿ ಒಂದು ಉಂಗುರ ಇದೆ, ಅದನ್ನು ತೊಗೊಂಡು ಇವತ್ತು ನೈಟ್ ಇಲ್ಲಿ ಇರ್ತೀವಿ ಸರ್ ಅಂತೇಳ್ಬಿಟ್ಟು ಕೇಳ್ತಾರೆ. ಆಗ ಸರಿನಮ್ಮ ಅಂತೇಳ್ಬಿಟ್ಟು ಅವ್ರು ಒಂದು ರೂಮ್ ಕೊಡ್ತಾರೆ. ಅಲ್ಲಿ ಭಿಕ್ಷಕರಾಗಿ ಬಿದ್ದಿರ್ತಾರೆ, ಊರಿಂದ ಬಹಿಷ್ಕಾರ ಆಗ್ತಾರೆ ಶಿವರಾಮೇಗೌಡರು. ಹಾಗಾದರೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.